ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಹಾಗೂ ಜಿಲ್ಲೆಯ ಪ್ರಗತಿಪರ ಸಂಘಟನೆಗಳು ನಡೆಸ್ತಾ ಟ್ರಯಲ್ ಬ್ಲಾಸ್ಟ್ ಅನ್ನ ಈ ಕೂಡಲೇ ನಿಲ್ಲಿಸಬೇಕು ಅಂತ ಹೇಳಿ ಜಿಲ್ಲಾಡಳಿತಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಕರ್ನಾಟಕ ಸರ್ಕಾರಕ್ಕೆ ಅವರು ತಿಳಿಸಿ ಆ ಕೆಲಸವನ್ನ ಬ್ಲಾಸ್ಟಿಂಗ್ ನಡೀತಿರೋದನ್ನ ಈ ಕೂಡಲೇ ಬಂದ್ ಮಾಡಿಸ್ಬೇಕು ಅಂತ ಹೇಳಿ ಒಂದು ಅಂಶದ ಕಾರ್ಯಕ್ರಮವನ್ನ ನಾವಿವತ್ತಿಲ್ಲಿ ಏರ್ಪಾಡು ಮಾಡ್ಕೊಂಡಿದೀವಿ. ಮಾನ್ಯ ಸಂಸದರಿಗೆ ಈಗಾಗಲೇ ಎಲ್ಲ ವಿಷಯ ಗೊತ್ತಿದೆ. ಮಾನ್ಯ ಸಚಿವರು ಕೂಡ ಮೊದಲು ನಮ್ಮ ಸಂಸದರು ಸಚಿವರು ಕೂಡ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾಗಿ ಅವರಿಗೆ ಅನುಭವ ಇದೆ. ಕೆಆರ್ಎಸ್ ಅಣೆಕಟ್ಟಿಗೆ ನಾಲ್ವಡಿಯವರ ಹಾಗೂ ಅನೇಕ ಅದರಲ್ಲಿ ಶ್ರಮ ಮತ್ತೆ ಆಲೋಚನೆ ಇದೆ. ಅದರ ನಂಬಿ ಕಾವೇರಿ ಕೊಳ್ಳ ಭಾಗದ ಇಷ್ಟೊಂದು ಜಿಲ್ಲೆಯ ಜನರ ಬದುಕು, ಜಾನುವಾರುಗಳ ಬದುಕು ಅದರಲ್ಲಿದೆ. ಕೈಗಾರಿಕೆಗಳಿದೆ, ಸಕ್ಕರೆ ಕಾರ್ಖಾನೆಗಳ ಅದ್ರ ಮೇಲೆ ಅವಲಂಬನೆ ಆಗಿದೆ. ಒಂದಲ್ಲ ಎರಡಲ್ಲ ಅನೇಕ ರೀತಿಯ ಒಂದು ಬದುಕು ಅಣೆಕಟ್ಟೆಗಳು ಇರುವಂತದ್ದು. ನಾವು ವಿಜ್ಞಾನಿಗಳಲ್ಲ, ಆದ್ರೆ ಪರಿಸರಕ್ಕೆ ಸಂಬಂಧಪಟ್ಟಂತೆ ಅನೇಕ ಮಾಹಿತಿಗಳನ್ನ ನಾವು ಕೂಡ ಸಾಮಾನ್ಯ ಜನ ತಿಳಿದಿದ್ದೀವಿ. ಅಣೆಕಟ್ಟೆಯ ಭದ್ರತೆ ಒಂದೇ ಈಗ ಏಕಮಾತ್ರ ಗುರಿ ಆಗಿರುವ ಕಾರಣ ಇಲ್ಲಿ ಕೋರ್ಟಿನ ಆದೇಶ ಅಂತ ಹೇಳಿ ಇಲ್ಲಿ ಟ್ರಯಲ್ ಬ್ಲಾಸ್ಟ್ ಮಾಡುವ ಕೆಲಸಕ್ಕೆ ಕೈ ಹಾಕಿರೋದನ್ನ ನಾವು ತೀವ್ರವಾಗಿ ಖಂಡಿಸ್ತೀವಿ. 20 ಕಿಲೋಮೀಟರ್ ದೂರದಲ್ಲಿ ಏನೂ ಮಾಡಬಾರದು ಅಂತ ಇತ್ತು. ಇವತ್ತಿನ ನಮ್ಮ ಒತ್ತಾಯ 50 ಕಿಲೋಮೀಟರ್ ಮಾಡಬಾರ್ದಂತ. ಯಾಕೆಂದ್ರೆ ಅಣೆಕಟ್ಟೆ ಒಂದೇ ಸಲ ಕಟ್ಟಿರೋದು ಮತ್ತೆ ಉಳಿಸ್ಕೊಳ್ಳೋದೇ ಕಷ್ಟ ಆಗ್ತಾ ಇದೆ. ಏನಾದ್ರೂ ಕಲ್ಲು ತೆಳುವಾದ ಸೂಕ್ಷ್ಮ ಪದರದಿಂದ ಇದೆ ಅಂತ ತಮಗೆ ಗೊತ್ತಿದೆ. ಎಲ್ಲಿ ಡ್ಯಾಮೇಜ್ ಆದ್ರೂ ಅಣೆಕಟ್ಟೆವರೆಗೂ ಬಂದು ತಲುಪಬಹುದು ಅನ್ನುವ ಒಂದು ಆತಂಕದಿಂದನೇ ನಮ್ಮ ಹೋರಾಟ ನಡೀತಾ ಇರ್ತಕ್ಕಂಥದ್ದು. ಆ ಕಾರಣ ನಾವು ತಮಗೆ ಕೊಡ್ತಾ ಇರುವಂತಹ ಪತ್ರದಲ್ಲಿ ವಿವರವಾಗಿ ಮತ್ತೊಮ್ಮೆ ನಿಮ್ಮ ಬಳಿ ನಾವು ಬಂದು ಸ್ವಲ್ಪ ಹಿಂದೆ ನಿಂತ್ಕೊಳ್ಳಿ. ಡಿಸಿ ಅವರಿದ್ದಾರೆ, ಸ್ವಲ್ಪ ಈಗ ಏನು ನಾವು ಸಂಸದರಿಗೆ ಮತ್ತೆ ಕೇಂದ್ರದ ಸಚಿವರಿಗೆ ತಿಳಿಸ್ತಾ ಇದ್ದೇನೆ ಅನ್ನೋ ವಿಷಯವನ್ನ ಸಭೆಯ ಮುಂದೆ ಮಂಡಿಸ್ತಾ ಇದ್ದೇನೆ. ಮೊದಲಿಗೆ ಸಂಸದರು ಹಾಗೂ ಸಚಿವರೇ ಹೋರಾಟದ ಸ್ಥಳಕ್ಕೆ ನಾನೇ ಬರ್ತೀನಿ ಅಂತ ಹೇಳಿದ್ದು ಮೊದಲನೇ ಗೌರವ. ನಾವು ಅಂಬೇಡ್ಕರ್ ಭವನಕ್ಕೆ ಮೆರವಣಿಗೆ ಮೂಲಕ ಹೋಗಬೇಕು ಅಂತ ಹೇಳಿ ಇಡೀ ಜಿಲ್ಲಾದ್ಯಂತ ಎಲ್ಲ ಜನರು ಒಗ್ಗೂಡಿರುವಂತದ್ದು ಇಲ್ಲಿ ಸಂಘಟಕರು. ಆದ್ರೆ ಅವರೇ ಬಂದಿದ್ದು ಬಹಳ ಗೌರವ ತರುವಂತ ವಿಚಾರ ಆಗಿದೆ. ಈಗ ಸಭೆಯ ಗಮನಕ್ಕೆ ಹಾಗೂ ಸಚಿವರ ಗಮನಕ್ಕೆ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಹಾಗೂ ಪ್ರಗತಿಪರ ಸಂಘಟನೆಗಳು ಮಂಡ್ಯ ದಿನಾಂಕ 5/7/2024 ಮಾನ್ಯರೇ ಎಚ್ ಡಿ ಕುಮಾರಸ್ವಾಮಿ ಅವರು ಸಂಸದರು ಹಾಗೂ ಮಂಡ್ಯ ಲೋಕಸಭಾ ಕ್ಷೇತ್ರ ಉಕ್ಕು ಮತ್ತು ಕೈಗಾರಿಕಾ ಸಚಿವರು ಭಾರತ ಸರ್ಕಾರ. ಮಾನ್ಯರೇ, ವಿಷಯ ಕೆಆರ್ಎಸ್ ಬಳಿ ಟ್ರಯಲ್ ಬ್ಲಾಸ್ಟ್ ನಿಲ್ಲಿಸುವ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕೆಆರ್ಎಸ್ ವ್ಯಾಪ್ತಿಯಲ್ಲಿ ಟ್ರಯಲ್ ಬ್ಲಾಸ್ಟ್ ನಡೆಸುವ ಪ್ರಯೋಗವನ್ನು ನಿಲ್ಲಿಸುವ ಬಗ್ಗೆ ಜಿಲ್ಲಾಡಳಿತಕ್ಕೆ ಆದೇಶ ಮಾಡಬೇಕೆಂದು ಒತ್ತಾಯಿಸುತ್ತಿದ್ದೇವೆ. ಕಾವೇರಿ ಕೊಳ್ಳ ಭಾಗದ ಎಲ್ಲಾ ಜಿಲ್ಲೆಗಳ ಜನರ ಬದುಕು ಅಣೆಕಟ್ಟೆಯನ್ನು ಅವಲಂಬಿಸಿದೆ. ಅಣೆಕಟ್ಟೆಯಿಂದ 50 ಕಿಲೋಮೀಟರ್ ದೂರ ಗಣಿಗಾರಿಕೆ ನಡೆಯದ ಹಾಗೆ ನಿಷೇಧಿಸಬೇಕಿದೆ. ಕೋರ್ಟಿನ ಆದೇಶವೆಂಬ ಕಾರಣ ಹೇಳಿ ಈಗ ಮತ್ತೆ ಟ್ರಯಲ್ ಬ್ಲಾಸ್ಟ್ಗೆ ಕರ್ನಾಟಕ ಸರ್ಕಾರ ಅವಕಾಶ ಮಾಡಿರುವುದು ಖಂಡನೀಯ ವಿಷಯವಾಗಿದೆ. ಟ್ರಯಲ್ ಬ್ಲಾಸ್ಟ್ ನಿಲ್ಲದಿದ್ದರೆ ಹೋರಾಟವನ್ನು ತೀವ್ರಗೊಳಿಸುವುದು ಅನಿವಾರ್ಯವಾಗುತ್ತದೆ. ವಂದನೆಗಳೊಂದಿಗೆ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಹಾಗೂ ಜಿಲ್ಲೆಯ ಪ್ರಗತಿಪರ ಸಂಘಟನೆಗಳು ಮಂಡ್ಯ. ಎಲ್ಲ ಪದಾಧಿಕಾರಿಗಳು ಇದ್ದೀವಿ ಸರ್, ಹೆಣ್ಮಕ್ಳುಗಳು ಎಲ್ಲ ಬಹಳಷ್ಟು ಕಾರ್ಯಕರ್ತರುಗಳೆಲ್ಲ ಬಂದಿದ್ದಾರೆ. ತಾವು ಇದನ್ನ ಜಿಲ್ಲಾಧಿಕಾರಿಗಳು ಇಲ್ಲೇ ಇದ್ದಾರೆ. ಮೊನ್ನೆ ಸಭೆಯಲ್ಲಿ ಕೂಡ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ, ನಮ್ಗೆ ಕೋರ್ಟಿನ ಆದೇಶ ಇರುವ ಕಾರಣ ಕರ್ನಾಟಕ ಸರ್ಕಾರಕ್ಕೂ ಇಷ್ಟ ಇಲ್ಲ, ನನಗೂ ಇಷ್ಟ ಇಲ್ಲ, ಆದ್ರೆ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ. ದಯಮಾಡಿ ಜಿಲ್ಲಾಧಿಕಾರಿಗಳು ನಮ್ಮ ಮನವಿಯನ್ನ ಸ್ವೀಕರಿಸಬೇಕು. ಜಿಲ್ಲೆಯ ಸಚಿವರು ಏನಿದ್ದಾರೆ, ಉಸ್ತುವಾರಿ ಸಚಿವರು, ಶಾಸಕರುಗಳೇನಿದ್ದಾರೆ, ಅವರೆಲ್ಲ ಇವತ್ತು ಬಾಯಿ ತೆಗಿಬೇಕಾಗಿದೆ ಇದಕ್ಕೆ. ಯಾಕೆಂದ್ರೆ ಎಲ್ಲರೂ ಭಾಷಣ ತುಂಬಾ ಚೆನ್ನಾಗಿ ಮಾಡ್ಬಿಡ್ತಾರೆ, ನಾವು ಸಿಕ್ಕ ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ, ಅದು ಬೇರೆ ವಿಷಯ. ಆದ್ರೆ ನಮ್ಮ ನಾಡು, ನುಡಿ, ನೆಲ, ಜಲ, ಪರಿಸರ, ಪಶು, ಪಕ್ಷಿ, ಪ್ರಾಣಿ ಎಲ್ಲರ ಹೊಣೆಗಾರಿಕೆ ಹೌದಲ್ವಾ? ಹಾಗಾಗಿ ತಾವು ಈ ಸಭೆಗೆ ತಾವೇನ್ ಹೇಳ್ತೀರಾ ಅದನ್ನ ನಾವು ನಿರೀಕ್ಷೆ ಮಾಡ್ತೀವಿ. ಒಂದೇ ಮಾತು, ಟ್ರಯಲ್ ಬ್ಲಾಸ್ಟ್ ಈ ಕೂಡಲೇ ನಿಲ್ಲಬೇಕು. ತುಳಸಿನ ಸ್ವಲ್ಪ ಒಂಚೂರು ತಲೆ ಬರ್ತೀನಿ, ಈಗ ಬಂದ್ಬಿಡಿ. ಕಳೆದ ವಾರ ಈಗ ನಮ್ಮ ರೈತ ಸಂಘದ
ಮುಖಂಡ ಆಗಿರ್ತಕ್ಕಂಥ ಸಹೋದರಿ ನಮ್ಮ ಸುನಂದಕ್ಕ ಅವರು ಮತ್ತು ಅವರ ಎಲ್ಲ ಬೋರಯ್ಯನವರು ಮತ್ತು ಎಲ್ಲ ಪ್ರಮುಖರು ಕಳೆದ 2-3 ದಿನಗಳಿಂದ ಇತ್ತೀಚೆಗೆ ನಮ್ಮ ಹೈಕೋರ್ಟ್ನ ಆದೇಶ ಅಂತ ಹೇಳಿ ರೈಲ್ ಬ್ಲಾಸ್ಟ್ಗೆ ಸರ್ಕಾರದ ವತಿಯಿಂದ ಅನುಮತಿ ಕೊಟ್ಟಿರ್ತಕ್ಕಂಥವ್ರ ಬಗ್ಗೆ ನಮ್ಮ ರೈತ ಸಮಾಜ ವಿಶೇಷವಾಗಿ ಏನು ಈಗಾಗಲೇ KRS ನಮ್ಮ ಜೀವನ ಹಿಂದೆ ಮಹಾರಾಜರ ಒಂದು ಕಾಲದಲ್ಲಿ ವಿಶ್ವೇಶ್ವರಯ್ಯನವರ ಮಾರ್ಗದರ್ಶನದಲ್ಲಿ ಕಟ್ಟಿರ್ತಕ್ಕಂಥ ನಮ್ಮ ಕನ್ನಂಬಾಡಿ ಕಟ್ಟೆಯ ಜಲಾಶಯ, ಆ ಜಲಾಶಯಕ್ಕೆ ಯಾವುದೇ ರೀತಿಯ ಒಂದು ಸಮಸ್ಯೆಗಳ ಉದ್ಭವ ಆಗ್ತಕ್ಕಂಥದ್ದು ಇವತ್ತು ಇತ್ತೀಚೆಗೆ ಯಾವೊಂದು ಬೇಬಿ ಬೆಟ್ಟ ಭಾಗದಲ್ಲಿ ಇವತ್ತು ಹೆಚ್ಚಿನ ಒಂದು ಗಣಿಗಾರಿಕೆ ಮೊದಲು ಒಂದು ಕಾಲದಲ್ಲಿ ಇದು ಸಣ್ಣ ಮಟ್ಟದಲ್ಲಿ ಕೆಲವರು ಜೀವನಕ್ಕೆ ಆಧಾರ ಅಂತ ಹೇಳಿ ಸಣ್ಣದಾಗಿ ಕೆಲವರು ಜಲ್ಲಿ ಹೊಡಿತಾ ಇದ್ದಂತ ದಿನಗಳಿತ್ತು. ಆದರೆ ಇತ್ತೀಚೆಗೆ ಹೆಸರಿನಲ್ಲಿ ಮಾಡತಕ್ಕಂಥದ್ದು ಅದರ ಪರಿಣಾಮದಿಂದ KRS ಆಗ್ತಕ್ಕಂಥ ಪರಿಣಾಮದ ಬಗ್ಗೆ ಹಲವಾರು ಆತಂಕಗಳು ಕಳೆದ 8-10 ವರ್ಷಗಳಿಂದ ಇರ್ತಕ್ಕಂಥದ್ದು ನಾನು ಗಮನಿಸಿದ್ದೇನೆ. ಇವತ್ತು ಕೋರ್ಟ್ನ ಆದೇಶದ ಮೇರೆಗೆ ರೈಲ್ ಬ್ಲಾಸ್ಟ್ ಮಾಡ್ತಕ್ಕಂಥದ್ದು ಅಂತ ಹೇಳಿ 2-3 ದಿನ ತೀರ್ಮಾನ ಮಾಡಿದಂಥ ಹಿನ್ನೆಲೆಯಲ್ಲಿ ಇವತ್ತು ಮತ್ತೆ ಬಹುಶಃ ಕೋರ್ಟ್ನಲ್ಲಿ ಇವತ್ತು ಮತ್ತೆ ಕೇಸ್ ಬರ್ತಾ ಇದೆ ಅಂತಕ್ಕಂಥದ್ದು ನಮ್ಮ ಜಿಲ್ಲಾಧಿಕಾರಿಗಳಿಗೆ ನಾನು ಚರ್ಚೆ ಮಾಡಿದ್ದೀನಿ. ಇದನ್ನು ತಕ್ಷಣ ನಿಲ್ಲಿಸ್ತಕ್ಕಂಥದ್ದು ಸಂಬಂಧಪಟ್ಟಂತ ಕಾರ್ಯದರ್ಶಿಗಳು ಮಾತಾಡಿ ಸರ್ಕಾರಕ್ಕೂ ಮಾತಾಡಿ ಇದನ್ನು ನಿಲ್ಲಿಸ್ತಕ್ಕಂಥದ್ದು ತಕ್ಷಣ ನಾನು ನಮ್ಮ ಪರವಾಗಿದ್ದೇವೆ. ನಮ್ಮ ಹಿನ್ನೆಲೆ ಇರತಕ್ಕಂಥದ್ದು ನಾವು ರೈತ ಕುಟುಂಬದಿಂದ ಬಂದಿರತಕ್ಕಂಥದ್ದು, ರಾಜಕಾರಣದಲ್ಲಿ ಹಲವಾರು ರೀತಿಯಲ್ಲಿ ನಿಮ್ಮಗಳ ಆಶೀರ್ವಾದದಲ್ಲಿ ಬೆಳೆದಿರ್ತಕ್ಕಂಥದ್ದು ಬೇರೆ. ಆದರೆ ನಮ್ಮ ಮೂಲವೂ ಸಹ ಕೃಷಿಯ ಒಂದು ಬದುಕಿನಿಂದ ಬಂದಿರತಕ್ಕಂಥದ್ದು ಅನ್ನೋದನ್ನು ನಾವು ಬರಲಿಕ್ಕಾಗಲ್ಲ. ಮಂಡ್ಯ ಜಿಲ್ಲೆಗೆ ವಿಶೇಷವಾಗಿ ಇವತ್ತು ಮಂಡ್ಯ ಜಿಲ್ಲೆ ಒಂದಕ್ಕೆ ಅಲ್ಲ, ಹಲವಾರು ಜಿಲ್ಲೆಗಳಿಗೆ ಬೆಂಗಳೂರು ನಗರಕ್ಕೆ ಕುಡಿಯುವ ನೀರು ಅಂತಕ್ಕಂಥದ್ದು ಇವತ್ತು ಏನಾದ್ರು ಕೊಡ್ತಾ ಇದ್ರೆ ನಮ್ಮ KRS ಇಲ್ಲದೆ ಇದ್ರೆ ಇವತ್ತು ಜನಗಳ ಪರಿಸ್ಥಿತಿ ಇರುವಂತಕ್ಕಂಥದ್ದು ನಾವೆಲ್ಲ ಅರ್ಥ ಮಾಡ್ಕೊಂಡಿದ್ದೇವೆ. ಈ ವಿಷಯದಲ್ಲಿ ಯಾವ ಆತಂಕಗಳು ಬೇಡ. ಇವತ್ತು ಯಾವುದೇ ರೀತಿಯ ಟ್ರಯಲ್ ಬ್ಲಾಸ್ಟ್ ಬಗ್ಗೆ ನೀವು ಆತಂಕ ವ್ಯಕ್ತಪಡಿಸಿರ್ತಕ್ಕಂಥದ್ದು ಏನಿದೆ ಅದನ್ನು ತಕ್ಷಣ ನಿಲ್ಲಿಸಿ ಕೋರ್ಟ್ನಲ್ಲೂ ಸಹ ಏನಾದರೂ ಅದನ್ನು ನಮ್ಮ ಒಂದು ಹೆಚ್ಚುವರಿ ಅಡ್ವೊಕೇಟ್ಗಳನ್ನ ಕಳಿಸಿ ಸರಿಯಾದ ರೀತಿಯಲ್ಲಿ ಕೋರ್ಟ್ಗೆ ಮನವರಿಕೆ ಮಾಡ್ತಕ್ಕಂಥದ್ದಕ್ಕೂ ಸೂಚನೆ ಕೊಡಲಿಕ್ಕೆ ನಾನು ಸರ್ಕಾರದ ಜೊತೆ ಚರ್ಚೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ನಿಮ್ಮ ಹೋರಾಟಕ್ಕೆ ನಿಮ್ಮ ಜೊತೆಲಿ ನಾನಿದ್ದೇನೆ. ಯಾವುದೇ ಕಾರಣಕ್ಕೂ ಯಾವುದೇ ಅನುಮಾನಗಳು ಬೇಡ. ನಿಮ್ಮ ಹೋರಾಟದಲ್ಲಿ ಇವತ್ತು ನೀವೇನೋ ನಿಸ್ವಾರ್ಥವಾದಂಥ ಒಂದು ಹೋರಾಟ ಇಲ್ಲ, ಈ ಭಾಗದ ಜನರ ಬದುಕಬೇಕು ಅಂತಕ್ಕಂಥ ಆ ನಿಟ್ಟಿನಲ್ಲಿ ನನ್ನ ಧ್ವನಿ ನಿಮ್ಮ ಜೊತೆಲಿದೆ. ಎಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟು ಈ ಬಗ್ಗೆ ನಾನು ಪ್ರಾಮಾಣಿಕವಾಗಿ ಗಮನ ಹರಿಸ್ತೇನೆ. ನಿಮ್ಮ ಹೋರಾಟಕ್ಕೆ ಜಯ ಎಲ್ಲರಿಗೂ ಒಳ್ಳೆಯದಾಗಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.